Hello everyone, welcome back to my channel Learn English with Sujata Atti. Dear KSET aspirant, ಈ ಒಂದು ಸೆಷನಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡನ್ನು ಸ್ಟಾರ್ಟ್ ಮಾಡೋಣ ಅಲ್ವಾ. ಬೋಧನಾ ಸಾಮರ್ಥ್ಯ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು KSET ಯೂನಿಟ್ 4 ಕಮ್ಯುನಿಕೇಷನನ್ನು ಕಂಪ್ಲೀಟಾಗಿ ಮುಗಿಸಿದ್ದೀವಿ ಕ್ಲಾಸಸನ್ನು ಅಲ್ವಾ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಮ್ಯುನಿಕೇಷನ್ ಪೇಪರ್ ಕ್ಲಾಸಸದ ಲಿಂಕನ್ನು ಹಾಕಿರ್ತೀನಿ. ಸೊ ಕಂಪ್ಲೀಟಾಗಿ ನೀವು ಸೀರೀಸ್ 1ಇಂದ ಆ ಕಮ್ಯುನಿಕೇಷನ್ ಪೇಪರನ್ನು ನೋಡ್ತಾ ಬಂದರೆ ಸೊ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರು ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು, ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಾನು ಮಾಡ್ತಕ್ಕಂತಹ ಪ್ರತಿಯೊಂದು KSET ನೆಟ್ದ ವೀಡಿಯೋ, ಈವನ್ ಗ್ರಾಮರ್ ರೂಲ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗ್ರಾಮರ್ ರೂಲ್ಸದ ಪ್ರತಿಯೊಂದು ವೀಡಿಯೋ ಸಹ ಬಂದು ನಿಮಗೆ ತಲುಪುತ್ತೆ. ಓಕೆನಾ? ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಓಕೆ, ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಿಂದ ಸಹ ನಮಗೆ 5 ಕ್ವಶನ್ ರೈಸ್ ಆಗ್ತವೆ. 5 × 2 ಅಂದರೆ ಇಲ್ಲಿ 10 ಕ್ವಶನ್, 10 ಮಾರ್ಕ್ಸ್ ಅಂತ ಹೇಳ್ಬೋದು ಅಲ್ವಾ. 5 × 2 = 10. ಓಕೆ, 10 ಮಾರ್ಕ್ಸ್ಗಳು ಇವನ್ ಈ ಟೀಚಿಂಗ್ ಆ್ಯಪ್ಟಿಟ್ಯೂಡಿಂದ ಬರ್ತಕ್ಕಂತಹ ಚಾನ್ಸಸ್ ಇದೆ. ಓಕೆನಾ? ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ಫಸ್ಟು ಬೋಧನೆಯ ಮೂಲಭೂತ ಅಂಶಗಳು ಅಲ್ವಾ. ಬೋಧನೆಯ ಮೂಲಭೂತ ಅಂಶಗಳನ್ನು ನೋಡೋಣ. ಫಂಡಮೆಂಟಲ್ಸ್ ಆಫ್ ಟೀಚಿಂಗ್ ಅಲ್ವಾ. ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಏನು ರೀ ಮೇಡಮ್ ಅಲ್ವಾ. ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಆಸ್ ಎ ಶಿಕ್ಷಕನಾಗಿ ಮಕ್ಕಳಿಗೆ ಪಾಠವನ್ನು ಸುಲಭವಾಗಿ ಅರ್ಥ ಮಾಡಿಸುವಲ್ಲಿ ಶಿಕ್ಷಕನ ಪಾತ್ರ ತುಂಬ ಮಹತ್ವದ್ದಾಗಿರುತ್ತೆ ಅಲ್ವಾ. ಸೊ ಎಲ್ಲ ವಿಷಯಗಳ ಮುಖ್ಯವಾದ ಅಂಶಗಳನ್ನು ನಾವು ಮಕ್ಕಳು ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಅಲ್ವಾ, ಆ ಮಕ್ಕಳು ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮತ್ತು ಅವುಗಳ ನೈಜತೆ ಮತ್ತು ಅವರಿಗೆ ಬೋಧಿಸಿದಂಥ ಎಲ್ಲ ಪರಿಕಲ್ಪನೆಗಳ ಈ ಮುಖ್ಯವಾದ ಅಂಶಗಳನ್ನು ತಿಳಿಸುವಂತೆ ಯೋಜನೆಗಳನ್ನು ಅವನು ರೂಪಿಸ್ತಾನೆ ಶಿಕ್ಷಕನಾದವನು. ಹಾಗಾಗಿ ಶಿಕ್ಷಕರು ತಾವು ಬೋಧಿಸ್ತಕ್ಕಂತಹ ವಿಷಯವನ್ನು ಯಾವ ರೀತಿ ರೂಪಿಸಿ ನಿರ್ದೇಶಿಸಬೇಕೆಂದರೆ ಅದು ಮಕ್ಕಳನ್ನು ಹೆಚ್ಚು ಕಡಿಮೆ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಭ್ರಾತೃತ್ವದ ಎಡೆಗೆ ಸೆಳೆಯುವಂತಿರಬೇಕು. ಅದಕ್ಕಾಗಿ ಶಿಕ್ಷಕನನ್ನು ತನ್ನದೇ ಆದ ದೃಷ್ಟಿಕೋನವನ್ನು ರಚಿಸಬೇಕು ಅಲ್ವಾ. ಶಿಕ್ಷಕ ಆದವನು ತನ್ನದೇ ಆದ ದೃಷ್ಟಿಕೋನದಲ್ಲಿ ಮಕ್ಕಳಿಗೆ ಅರ್ಥವಾಗುವಂತೆ, ಮನಮುಟ್ಟುವಂತೆ ಟೀಚಿಂಗನ್ನು ಮಾಡ್ತಾ ಹೋಗಬೇಕು. ಅದಕ್ಕೆ ನಾವು ಬೋಧನಾ ಸಾಮರ್ಥ್ಯ ಅಂತ ಕರಿತೀವಿ ಅಲ್ವಾ. ಬೋಧನೆ, ಟೀಚಿಂಗ್. ಬೋಧನೆ ಎಂಬುದು ಒಂದು ಸಂಕೀರ್ಣವಾದ ಚಟುವಟಿಕೆಯಾಗಿದೆ. ಬೋಧನೆ ಎಂಬುದು ಒಂದು ಸಂಕೀರ್ಣವಾದ ಚಟುವಟಿಕೆಯಾಗಿದೆ. ವಿಷಯ ವಸ್ತುವನ್ನು ಮಕ್ಕಳ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುವಂತೆ ಮಾಡಿ ಪರಿಣಾಮಕಾರಿಯಾಗಿ ಕಲಿಸುವಂತಹ ಪ್ರಕ್ರಿಯೆಗೆ ನಾವು ಬೋಧನೆ ಅಂತ ಕರಿತೀವಿ. ಅಂದರೆ ನಾವು ಮಾಡ್ತಕ್ಕಂತಹ ಪಾಠವನ್ನು ಅತ್ಯುತ್ತಮವಾಗಿ ಪರಿಣಾಮಕಾರಿಯಾಗಿ ಮಕ್ಕಳ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುವಂತೆ ಶಾಶ್ವತವಾಗಿ ಅದು ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ವಿಚಾರ ನಮ್ಮ ಬೋಧನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಓಕೆ, ಬೋಧನೆಯು ಆಂತರಿಕ ಮತ್ತು ಸ್ಪಷ್ಟ ನಿರ್ವಹಣೆಯ ಅವಶ್ಯಕತೆ ಇರುತ್ತದೆ. ನೋಡಿ, ಬೋಧನೆಗೆ ಮುಖ್ಯವಾಗಿ ಆಂತರಿಕ ಮತ್ತು ಸ್ಪಷ್ಟ ನಿರ್ವಹಣೆಯ ಅವಶ್ಯಕತೆ ಇರುತ್ತೆ. ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಮತ್ತು ಅಭಿರುಚಿಗಳನ್ನು ವ್ಯಕ್ತಪಡಿಸಲು, ಈ ಅಭಿವೃದ್ಧಿಗೊಳಿಸಲು ಬೇಕಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ಬೋಧನೆಯು ಒಳಗೊಂಡಿರುತ್ತೆ. ನೋಡಿ, ಅದು ಸ್ಪಷ್ಟವಾದ ನಿರ್ವಹಣೆಗೆ ಅವಶ್ಯಕತೆ ಇರುತ್ತೆ. ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಅಭಿರುಚಿಗಳನ್ನು ವ್ಯಕ್ತಪಡಿಸುವಂತಹ ಮತ್ತು ಅಭಿವೃದ್ಧಿಗೊಳಿಸಬೇಕಾಗಿರ್ತಕ್ಕಂತಹ ಒಂದಷ್ಟು ಚಟುವಟಿಕೆಗಳನ್ನು ನಾವು ಬೋಧನೆ ಒಳಗೊಂಡಿದೆ ಅಂತ ಹೇಳಬಹುದು ಅಲ್ವಾ. ಸೊ ಬೋಧನೆಯು ಕಲಿಕೆಯಲ್ಲಿ ಆಸಕ್ತಿಯನ್ನು ಉಳಿಸಿ, ಈ ಟೀಚಿಂಗ್ ಅನ್ನೋದು ಈ ಕಲಿಕೆಯಲ್ಲಿ ಆಸಕ್ತಿಯನ್ನು ಉಳಿಸಿ ಬೆಳೆಸುವಂತಹ ವರ್ತನೆಯಲ್ಲಿ ಪರಿವರ್ತನೆ ತಡೆಯುವಂತಹ ಚಟುವಟಿಕೆಯನ್ನು ಹೊಂದಿರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೋಧನೆ ಅನ್ನೋದು ನಮಗೆ ಅಪ್ಲೈಡ್ ಆಗಿ ಕೆಲವೊಂದು ಸಲ ನಮಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮೇಲೆ ಕ್ವಶನ್ ರೈಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಲ್ವಾ. ಸೊ ಬೋಧನೆಯು ಕಲಿಕೆಯಲ್ಲಿ ಆಸಕ್ತಿಯನ್ನು ಉಳಿಸಬೇಕು ಅಲ್ವಾ. ಯಾವುದೇ ಮಕ್ಕಳು ಅವು ಕಲಿಕಾ ನ್ಯೂನತೆ ಜಾಸ್ತಿ ಇರುತ್ತೆ. ಸೊ ಅಂತಹ ಮಕ್ಕಳನ್ನು ಸೇರಿಸ್ಕೊಂಡು ನಾವು ಅವರಲ್ಲಿ ನಮ್ಮ ಟೀಚಿಂಗ್ ಹೇಗಿರಬೇಕಂದ್ರೆ ಅವರ ಆಸಕ್ತಿಯನ್ನು ಉಳಿಸಿ ಮತ್ತು ಬೆಳೆಸುವಂತಹದ್ದಿರಬೇಕು. ಅವರ ವರ್ತನೆಯಲ್ಲಿ ಪರಿವರ್ತನೆಯನ್ನು ತರ್ತಕ್ಕಂಥ ಒಂದಷ್ಟು ಚಟುವಟಿಕೆಗಳನ್ನು ಹೊಂದಿರತಕ್ಕಂಥದ್ದು ಯಾವುದಂದರೆ ದಟ್ ಈಸ್ ಟೀಚಿಂಗ್ ಅಂತ ಹೇಳ್ಬೋದು ಅಲ್ವಾ. ನೆಕ್ಸ್ಟು ಬೋಧನೆಯ ಅರ್ಥ. ನೋಡಿ, ಬೋಧನೆಯ ಅರ್ಥ ಅಂದರೆ ಬೋಧನೆ ಎಂಬ ಪದ ಆಂಗ್ಲ ಭಾಷೆಯ, ಅದು ಇಂಗ್ಲೀಷ್ ಭಾಷೆಯ ಟೀಚಿಂಗ್ ಎಂಬ ಪದಕ್ಕೆ ಸಮನಾಗಿ ಬಳಸಲಾಗ್ತದೆ. ಓಕೆ, ಟೀಚಿಂಗ್ ಎಂದರೆ ತರಬೇತಿ ನೀಡು ಅಥವಾ ಸೂಚನೆ ನೀಡು ಅಥವಾ ಮಾರ್ಗದರ್ಶನ ನೀಡು ಎಂದರ್ಥ ಆಗ್ತದೆ ಅಲ್ವಾ. ಸೂಚನೆ ನೀಡೋದಿರ್ಬೋದು, ತರಬೇತಿ ನೀಡೋದಿರ್ಬೋದು ಮತ್ತು ಮಾರ್ಗದರ್ಶನ ನೀಡುವಂಥದ್ದಕ್ಕೆ ನಾವು ಟೀಚಿಂಗ್ ಅಂತ ಕರಿತೀವಿ ಅಲ್ವಾ. ಬೋಧನೆ ಕೇವಲ ಜ್ಞಾನವನ್ನು ಹಂಚುವ ಕಾರ್ಯ ಅಲ್ಲ. ನೋಡಿ, ಬೋಧನೆ ಅನ್ನೋದು ಕೇವಲ ಜ್ಞಾನವನ್ನು ಹಂಚುವಂತಹ ಕಾರ್ಯ ಅಲ್ಲ, ಇದು ಒಂದು ಕಲೆಯಾಗಿದೆ ಅಲ್ವಾ. ಎಲ್ಲರಲ್ಲೂ ಅದು ಟೀಚಿಂಗ್ ಸ್ಕಿಲ್ ಅನ್ನೋದು ಎಲ್ಲರಲ್ಲಿ ಇರಲ್ಲ. ಎಷ್ಟೇ ಡಿಗ್ರೀಸ್ಗಳನ್ನು ಮುಗಿಸ್ಕೊಂಡು ಬಂದರೂ ಸಹ ಕೆಲವರಿಗೆ ಟೀಚಿಂಗ್ ಸ್ಕಿಲ್ಲೇ ಇರಲ್ಲ ಅಲ್ವಾ. ಅದು ಬೋಧನೆ ಅನ್ನೋದು ಅದು ಕೇವಲ ಜ್ಞಾನವನ್ನು ಹಂಚುವ ಕಾರ್ಯ ಅಲ್ಲ, ಅದು ಒಂದು ಕಲೆಯಾಗಿದೆ ಅಲ್ವಾ. ಜೀವನದ ಅನುಭವಗಳ ಜ್ಞಾನವನ್ನು ಒಳಗೊಂಡಿದೆ. ನೋಡಿ,
ನಮ್ಮ ಹಿರಿಯ ತಲೆಗಳು ಏನು ಹೇಳ್ತಾವೆ ಆಲ್ಮೋಸ್ಟ್ ಅವರಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು ಪಾಠದ ಮೂಲಕ ಏನು ಮಾಡ್ತಾರೆ ವ್ಯಕ್ತಪಡಿಸ್ತಾ ಹೋಗ್ತಾರೆ ಅಲ್ವಾ. ಅದರಿಂದ ಸಹ ಮಕ್ಕಳ ಮನಸ್ಸಿನಲ್ಲಿ ನಾವು ಪರಿವರ್ತನೆ ತರ್ತಕ್ಕಂತಹ ವಿಚಾರಗಳು ನಡೀತಾ ಹೋಗುತ್ತೆ. ಅದಕ್ಕೆ ನಮ್ಮಲ್ಲಿ ಆಗಿರ್ತಕ್ಕಂತಹ ಒಳ್ಳೆಯ ಏನೋ ಅನುಭವಗಳನ್ನು ನಾವು ಮಕ್ಕಳಲ್ಲಿ ಹಂಚಿಕೆ ಮಾಡಬೇಕು ಅಥವಾ ಶೇರ್ ಮಾಡ್ತಾ ಹೋಗಬೇಕು. ಬೋಧಿಸುವ ಯೋಗ್ಯತೆ, ಕಲಿಸುವ ಸಾಮರ್ಥ್ಯ, ಕಲಿಯುವಿಕೆ ಎಂದರೆ ಶಿಕ್ಷಕನ ವೃತ್ತಿ ಅಲ್ವಾ. ಬೋಧಿಸುವ ಯೋಗ್ಯತೆ ಇರಬೇಕಲ್ವ, ಅಥವಾ ಕಲಿಸುವಂತಹ ಸಾಮರ್ಥ್ಯ ಅವನಲ್ಲಿರಬೇಕು. ಆ ತರಹದ ಸ್ಕಿಲ್ಸ್ ಇದ್ದಾಗ ಮಾತ್ರ ಆಸ್ ಅ ಶಿಕ್ಷಕ ಆದವನು ಓಕೆ ಒಬ್ಬ ಬೆಸ್ಟ್ ಶಿಕ್ಷಕ ಅಥವಾ ಬೆಸ್ಟ್ ಬೋಧಕ ಆಗಿ ಹೊರ ಹೊಮ್ತಾನೆ. ನೆಕ್ಸ್ಟ್, ಯಾವುದೇ ಒಂದು ವಿಷಯದ ಜ್ಞಾನವನ್ನು ತಿಳಿಸಿ ಹೇಳುವುದು, ಕೌಶಲ್ಯಗಳ ಅಭಿವೃದ್ಧಿ ಮಾಡುವುದು, ಮಾಹಿತಿ ಹೇಳುವುದು, ಇವೆಲ್ಲ ಏನಕ್ಕಂದ್ರೆ ಬೋಧಿಸ್ತಕ್ಕಂತಹ ಈ ಬೋಧನೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಲ್ವಾ. ಕಲಿಸುವಂಥ ಯೋಗ್ಯತೆ, ಕಲಿಯುವಂಥ ಸಾಮರ್ಥ್ಯ ಇದ್ದರೂ ಸಹ ಕೆಲವೊಂದು ಶಿಕ್ಷಕರು ಅವರಲ್ಲಿರ್ತಕ್ಕಂತಹ ಅನುಭವಗಳ ಮೂಲಕ ಅವರ ಮನಸ್ಸಿನಲ್ಲಿ ಮತ್ತಷ್ಟು ಪರಿವರ್ತನೆಯನ್ನು ತರ್ತಕ್ಕಂತಹ ವಿಚಾರಗಳನ್ನು ತುಂಬುವಂಥದ್ದು ಇದು ಬೋಧಕನಿಂದ ಅಥವಾ ಶಿಕ್ಷಕನಿಂದ ನಡಿಬೇಕಾದಂಥ ವಿಚಾರ. ಕೌಶಲ್ಯಗಳ ಅಭಿವೃದ್ಧಿ ಮಾಡಬೇಕು, ಅವರಲ್ಲಿ ಸೂಕ್ತವಾಗಿ. ಅದಕ್ಕೆ ನೆಕ್ಸ್ಟ್ ಕೆಲವೊಂದಷ್ಟು ವ್ಯಾಖ್ಯೆಗಳಲ್ಲಿ ಹೇಳ್ತಾರೆ, ಮಹಾತ್ಮ ಗಾಂಧೀಜಿ ಇರ್ಬೋದು, ಈ ವಿವೇಕಾನಂದಂತಹವರು. ಸೊ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ಜ್ಞಾನವನ್ನು, ಕೌಶಲ್ಯವನ್ನು ಹೊರತೆಗೆಯೋದಕ್ಕೆ ನಾವು ಬೋಧನೆ ಅಂತ ಕರಿತೀವಿ ಅಂತ ಹೇಳಿದ್ದಾರೆ ಅಲ್ವಾ. ನೆಕ್ಸ್ಟ್ ನೋಡಿ, ಕೌಶಲ್ಯಗಳ ಅಭಿವೃದ್ಧಿ ಇರ್ಬೋದು, ಮಾಹಿತಿಯನ್ನು ಹೇಳ್ತಕ್ಕಂಥದ್ದು. ನೆಕ್ಸ್ಟು ಇದಿಷ್ಟಕ್ಕೆ ನಾವು ಟೀಚಿಂಗ್ ಅಂತ ಕರಿತೀವಿ ಅಲ್ವಾ. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂತಹ ವಿಚಾರ ಆ ಶಿಕ್ಷಕನ ಬೋಧನೆಯಲ್ಲಿರಬೇಕು. ಓಕೆನಾ. ಟೀಚಿಂಗ್ ಅನ್ನೋದು ಆಂಗ್ಲ ಭಾಷೆಯ ಒಂದು ಪದ ಆಗಿದ್ದು, ಟೀಚಿಂಗ್ ಎಂದರೆ ತರಬೇತಿ ನೀಡು, ಸೂಚನೆ ನೀಡು, ಮಾರ್ಗದರ್ಶನ ನೀಡು ಎಂದರ್ಥ ಆಗ್ತದೆ. ಓಕೆ. ಇನ್ನು ಆಪ್ಟಿಟ್ಯೂಡ್ ಅಂದರೆ ನಾವು ಸಾಮರ್ಥ್ಯ ಅಂತ ಹೇಳಿದ್ವಿ ಅಲ್ವಾ. ಈ ಆಪ್ಟಿಟ್ಯೂಡ್ ಎಂದರೆ ನೈಸರ್ಗಿಕ ಕಲೆ. ಇದು ಸಾಮರ್ಥ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತಕ್ಕಂತಹ ವಿಚಾರ. ನೈಸರ್ಗಿಕ ಕಲೆ ಅಥವಾ ನೈಸರ್ಗಿಕ ಕೌಶಲ್ಯ, ಜನ್ಮದತ್ತಃ ಅಥವಾ ಕಲಿಕೆಯ ಸಹಾಯದಿಂದ ಪಡೆದಿರ್ತಕ್ಕಂತಹ ಕೌಶಲ್ಯ ಇದರಲ್ಲಿರುತ್ತೆ. ಆಪ್ಟಿಟ್ಯೂಡಲ್ಲಿ ಜ್ಞಾನ ಸಾಮರ್ಥ್ಯ ಅಂತ ಹೇಳ್ಬೋದು. ಜ್ಞಾನ ಇರುತ್ತೆ, ಸಾಮರ್ಥ್ಯ ಇರುತ್ತೆ ಅಲ್ವಾ. ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂದರೆ, ಒಟ್ಟಾರೆಯಾಗಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಅಂದರೆ ಕಲಿಯುವಂತಹ ಸಾಮರ್ಥ್ಯ ನಿಸರ್ಗದತ್ತವಾಗಿಯೇ ಮನುಷ್ಯನಲ್ಲಿ ಇರುತ್ತದೆ ಅನ್ನೋದಂಥ ವಿಚಾರ. ಸೊ ಅದನ್ನು ನಮ್ಮ ಅನುಭವದ ಮೂಲಕ ಆಗಿರ್ಬೋದು, ನಾವು ಪಡೆದಿರ್ತಕ್ಕಂಥ ಕೆಲವೊಂದಷ್ಟು ಈ ಕಲಿಕೆಯ ಸಹಾಯದಿಂದ ಆಗಲಿ ನಾವು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ತೀವಿ ಅಲ್ವಾ. ಇದಕ್ಕೆ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರೆದ್ವಿ. ಓಕೆ. ನೆಕ್ಸ್ಟು ಸಮ್ ಡೆಫಿನಿಷನ್ಸ್ ಆಫ್ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ವಾ. ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಾಖ್ಯೆಗಳನ್ನ ನೋಡ್ತಾ ಹೋಗೋಣ. ಅವು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಪ್ರಸಿದ್ಧ ವ್ಯಕ್ತಿಗಳು ಹೇಳಿರ್ತಕ್ಕಂತಹ ಶಿಕ್ಷಣ ಹಾಗೂ ಕಲಿಕೆ ಮತ್ತು ಕಲಿಸುವಂತಹ ವ್ಯಕ್ತಿಗಳು ಇಲ್ಲಿ ಕೆಳಗೆ ಕೊಟ್ಟಿದ್ದೀವಿ ನಾವು. ಸೊ ಗಾಂಧೀಜಿಯವರ ಪ್ರಕಾರ ಟೀಚಿಂಗ್ ಆಪ್ಟಿಟ್ಯೂಡ್ ಅಂದರೆ ಏನು ಅಲ್ವಾ. ಈ ಮಕ್ಕಳಲ್ಲಿರ್ತಕ್ಕಂಥ ಅತ್ಯುತ್ತಮವಾದನ್ನು ಹೊರಗೆ ತೆಗೆಯುವುದೇ ಶಿಕ್ಷಣ. ನೋಡಿ, ಆಗಲೇ ಹೇಳಿದ್ನಲ್ಲ. ಸೊ ಇದು ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು. ಈ ಮಕ್ಕಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದನ್ನು ಹೊರತೆಗೆಯೋದಕ್ಕೆ ನಾವು ಶಿಕ್ಷಣ ಅಂತ ಕರಿತೀವಿ. ಬಟ್ ವಿವೇಕಾನಂದರು ಅದೇ ದಾರಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಮಕ್ಕಳಲ್ಲಿ ಇರ್ತಕ್ಕಂತಹ ಸುಪ್ತವಾಗಿರ್ತಕ್ಕಂತಹ ಜ್ಞಾನವನ್ನು, ಸುಪ್ತವಾಗಿರ್ತಕ್ಕಂತಹ ಕೌಶಲ್ಯವನ್ನು ಹೊರತೆಗೆಯುವುದೇ ಶಿಕ್ಷಣ ಅಂತೇಳಿ ಸ್ವಾಮಿ ವಿವೇಕಾನಂದವರು ಸಹ ಹೇಳ್ತಾರೆ ಅಲ್ವಾ. ಗಾಂಧೀಜಿಯವರ ಪ್ರಕಾರ ಮಕ್ಕಳಲ್ಲಿ ಅತ್ಯುತ್ತಮವಾದದ್ದನ್ನು ಹೊರಗೆ ತೆಗೆಯುವಂಥದ್ದೇ ಶಿಕ್ಷಣ. ಪ್ರತಿಯೊಂದು ಮಗುವಿನಲ್ಲಿ ಸೂಕ್ತವಾಗಿ ಅಡಗಿರ್ತಕ್ಕಂತಹ ಚೇತನವನ್ನು ವಿಕಾಸ ಮಾಡುವುದು ಮತ್ತು ಸಹಜವಾಗಿ ಪಡೆದಿರುವಂತಹ ಸಾಮರ್ಥ್ಯಗಳನ್ನು ಬಹಿರಂಗಗೊಳಿಸುವುದೇ ಶಿಕ್ಷಣ ಅಲ್ವಾ. ಸಾಮರ್ಥ್ಯ ಅನ್ನೋದು, ಆಪ್ಟಿಟ್ಯೂಡ್ ಅನ್ನೋದು ಮಕ್ಕಳಲ್ಲಿ ಇರ್ಬೋದು ಅಥವಾ ಮನುಷ್ಯನಲ್ಲಿ ಜನ್ಮದತ್ತಾಗಿ ಬಂದಿರತಕ್ಕಂತಹ ವಿಚಾರ. ಸೊ ಅದನ್ನು ನಾವು ಹೊರತೆಗಿತಕ್ಕಂಥದ್ದಕ್ಕೆ ನಾವು ಟೀಚಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, C.H. ಮಾರಿಸನ್ ಅವರು ಹೇಳ್ತಾರೆ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು ಅಲ್ವಾ. C.H. ಮಾರಿಸನ್ ಅವರ ಪ್ರಕಾರ ಟೀಚಿಂಗ್ ಆಪ್ಟಿಟ್ಯೂಡ್ ಅಂದರೆ ಹೆಚ್ಚು ಪರಿಪಕ್ವ ಹೊಂದಿದ ವ್ಯಕ್ತಿಯಿಂದ ಕಡಿಮೆ ಪರಿಪಕ್ವ ಹೊಂದಿದ ವ್ಯಕ್ತಿಗಳ ಮಧ್ಯೆ ನಡೆಯುವಂಥ ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ನೋಡಿ, ಹೆಚ್ಚು ಪರಿಪಕ್ವ ಹೊಂದಿದಂತಹ ವ್ಯಕ್ತಿಯಿಂದ ಕಡಿಮೆ ಪರಿಪಕ್ವ ಹೊಂದಿದಂಥ ವ್ಯಕ್ತಿಗಳ ಮಧ್ಯೆ ನಡೆಯುವಂಥ ಒಂದು ನಿರಂತರ ಪ್ರಕ್ರಿಯೆ ಟೀಚಿಂಗ್ ಅಂತ ಹೇಳ್ತಾರೆ. ಓಕೆನಾ. ಇನ್ನೊಂದು ಈ ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ಇವರು H.C. ಮಾರಿಸನ್ ಅವರ ವ್ಯಾಖ್ಯೆ ಏನು ಹೇಳಿದ್ದಾರೆ ಅಂದರೆ, ಪ್ರಭುತ್ವ ಇರುವಂತಹ ವ್ಯಕ್ತಿಗಳು ಹೆಚ್ಚು ಪ್ರಭುತ್ವ ಇರತಕ್ಕಂತಹ ವ್ಯಕ್ತಿಗಳು ಕಡಿಮೆ ಪ್ರಭುತ್ವ ಇರತಕ್ಕಂಥ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ, ಬೋಧಿಸುವಂತಹ ಕಾರ್ಯಕ್ಕೆ ನಾವು ಈ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರೆದ್ವಿ ಅಂತ ಅದರಲ್ಲಿ ಕೂಡ ಇದೇ ಥರ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಓಕೆನಾ. ಸೊ ಇದು ಹೆಚ್ಚು ಪರಿಪಕ್ವ ಹೊಂದಿದಂಥ ವ್ಯಕ್ತಿಯು, ಇಲ್ಲಿ ನೋಡಿ ಪರಿಪಕ್ಷ ಆಗಿದೆ ಇದು ಸ್ವಲ್ಪ. ಸೊ ಹೆಚ್ಚು ಪರಿಪಕ್ವ ಹೊಂದಿದಂತಹ ವ್ಯಕ್ತಿಯಿಂದ ಕಡಿಮೆ ಪರಿಪಕ್ವ ಹೊಂದಿದಂತಹ ವ್ಯಕ್ತಿಗಳ ಮಧ್ಯೆ ನಡೆಯುವಂಥ ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಅಲ್ವಾ. ಅದನ್ನೇ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರೆದವ್ರು ಯಾರಂದರೆ H.C. ಮಾರಿಸನ್. ಇಂಪಾರ್ಟೆಂಟ್ ಆಗ್ತಾರೆ ಮಾರಿಸನ್ ಅವರು. ಓಕೆ.
ನೆಕ್ಸ್ಟ್ ಡೆಫಿನಿಷನ್ನು ಓರ್ ಒನ್. ಓಕೆ, ನೆಕ್ಸ್ಟ್ ಡೆಫಿನಿಷನ್ನು ಓರ್ ಒನ್ ಪ್ರಕಾರ ಏನು ಹೇಳ್ತದೆ? ಓರ್ ಒನ್ ಏನು ಹೇಳ್ತಾರೆ ಅಂದರೆ, ಬೋಧನೆ ಒಂದು ಪ್ರೇರಕ ಶಕ್ತಿ ಅಲ್ವಾ, ಅದು ಒಂಥರ ಮೋಟಿವೇಶನ್ ಮಾಡ್ತಕ್ಕಂತಹ ಶಕ್ತಿ, ಉತ್ತೇಜನಕಾರಿ ಹಾಗೂ ಮಾರ್ಗದರ್ಶನ ಅಂತ ಹೇಳ್ತಾರೆ. ಓರ್ ಒನ್ ಅವ್ರು ಏನು ಹೇಳ್ತಾರೆ, ಅದೊಂದು ಬೋಧನೆ ಅನ್ನೋದು ಒಂದು ಪ್ರೇರಕ ಶಕ್ತಿಯಾಗಿದೆ ಅಲ್ವಾ, ಮಕ್ಕಳನ್ನು ಪ್ರೇರೇಪಿಸ್ತಕ್ಕಂತಹ ವ್ಯವಸ್ಥೆ ಆಗ್ತಾ ಇದೆ ಶಿಕ್ಷಕನಿಂದ. ನೆಕ್ಸ್ಟ್ ಉತ್ತೇಜನಕಾರಿ ಹಾಗೂ ಮಾರ್ಗದರ್ಶನ. ನೋಡಿ, ಶಿಕ್ಷಕ ಆದವನು ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕು, ಅವರಿಗೆ ಪ್ರೇರಣೆ ನೀಡಬೇಕು, ಅಭಿಪ್ರೇರಣೆ ನೀಡಬೇಕು ಅಲ್ವಾ, ಅವರಿಗೆ ಮತ್ತಷ್ಟು ಕಲೀಲಿಕ್ಕೆ ಉತ್ತೇಜನವನ್ನು ನೀಡ್ತಕ್ಕಂತಹ ಕೆಲಸ ಯಾರಿಂದ ಆಗ್ತದೆ ಅಂದರೆ ಶಿಕ್ಷಕನಿಂದ ನಡಿಬೇಕಂತೇಳಿ ಓರ್ ಒನ್ ಅವರು ಹೇಳ್ತಾ ಹೋಗ್ತಾರೆ ಅಲ್ವಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. NEP ಯ ಪ್ರಕಾರ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಏನು? ಓಕೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. NEP ಯ ಪ್ರಕಾರ ಅಥವಾ NPE ಯ ಪ್ರಕಾರ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಏನಂದರೆ, 1986ರಲ್ಲಿ NEP ಜಾರಿ ಬರುತ್ತೆ ಅಲ್ವಾ. NPA ಅಂತಲೂ ಕೂಡ ಕರೀತಾರೆ. ನ್ಯಾಷನಲ್ ಪಾಲಿಸಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಅದು 1986ರಲ್ಲಿ ಅದು ಜಾರಿ ಆಗುತ್ತೆ ಫಸ್ಟ್ ಟೈಮು. ಇದು ಮೊದಲ NEP ಅಂತ ಹೇಳ್ಬೋದು ಅಲ್ವಾ. 1986ರಲ್ಲಿ ಜಾರಿ ಆಗುತ್ತೆ. ಟೀಚಿಂಗ್ ಅಂದರೆ, NEP ಯ ಪ್ರಕಾರ ಟೀಚಿಂಗ್ ಎಂದರೆ ಬೋಧನೆ ತರಬೇತಿ ನೀಡುವುದು. ನೋಡಿ, ಟೀಚಿಂಗ್ ಅಂದರೆ ಟೀಚಿಂಗ್ ಎಂದರೆ ಬೋಧನೆಯಿಂದ ತರಬೇತಿ ನೀಡುವುದು, ಸೂಚನೆ ನೀಡುವುದು, ಕಲಿಯುವುದು ಎಂದರ್ಥ ಅಲ್ವಾ. ಬೋಧನೆ ಎನ್ನುವುದು ತರಬೇತಿ ನೀಡುವುದಿರ್ಬೋದು, ಸೂಚನೆ ನೀಡುವುದಿರ್ಬೋದು, ಕಲಿಸುವಂತಹ ವಿಚಾರ ಇರ್ಬೋದು ಅಲ್ವಾ. ಅದಕ್ಕೆ ನಾವು ಟೀಚಿಂಗ್ ಅಂತ ಕರಿತೀವಿ. ಈ ವಿಷಯದ ಅಭಿವೃದ್ಧಿ ಇರ್ಬೋದು. ಟೀಚಿಂಗ್ ಎಂದರೆ ವಿಷಯಗಳನ್ನು ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಮನಸ್ಸು ಸ್ಥಿರವಾಗಿ ಉಳಿಯುವಂತೆ ಮಾಡ್ತಕ್ಕಂತಹ ಪ್ರಕ್ರಿಯೆಯಾಗಿದೆ ಅಲ್ವಾ. ಸೊ ಇದನ್ನಾದರೂ ಕೇಳ್ಬೋದು, ನಮಗೆ ಇದನ್ನಾದರೂ ಕೇಳ್ಬೋದು ಅಲ್ವಾ. NEP ಯ ಪ್ರಕಾರ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಎಂದರೇನು ಅಥವಾ ಟೀಚಿಂಗ್ ಎಂದರೇನು ಅಂದರೆ, ಮಕ್ಕಳ ಮನಸ್ಸಿನಲ್ಲಿ ನಾವು ಮಾಡ್ತಕ್ಕಂತಹ ವಿಚಾರ ಸ್ಥಿರವಾಗಿ ಉಳಿಯುವಂತೆ ಮಾಡ್ತಕ್ಕಂತಹ ಪ್ರಕ್ರಿಯೆಗೆ ನಾವು ಈ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂತ ಹೇಳುತ್ತೆ. ಯಾವುದು? NEP ಯ ಪ್ರಕಾರ. NEP 2020ರ ಪ್ರಕಾರ ಎಜುಕೇಷನ್ ಎಂದರೆ, ಶಿಕ್ಷಣ ಎಂದರೆ ಮಗುವಿನ ಮಾತೃಭಾಷೆಯಲ್ಲಿ ಬೋಧನೆ ಮಾಡುವುದು. ನೋಡಿ, NEP ಯ ಪ್ರಕಾರ 2020ರ NEP ಯ ಪ್ರಕಾರ ಎಜುಕೇಷನ್ ಅಂದ್ರೇನು, ಶಿಕ್ಷಣ ಅಂದ್ರೇನು ಅಲ್ವಾ, ಮಗುವಿನ ಮಾತೃಭಾಷೆಯಲ್ಲಿ ಬೋಧನೆ ಮಾಡುವುದು ಹಾಗೂ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ನೋಡಿ, ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಮೊದಲು ಮಾತೃಭಾಷೆಯಲ್ಲಿ ಶಿಕ್ಷಣ ಒದಗಿಸಿದಾಗ ಮಾತ್ರ ಅವುಗಳಿಗೆ ಒಂದು ಸಾಮರ್ಥ್ಯ ಬೆಳೀತದೆ. ತಮ್ಮಷ್ಟಕ್ಕೆ ತಾವು ಜ್ಞಾನವನ್ನು ಅಭಿವೃದ್ಧಿಪಡಿಸ್ತಕ್ಕಂತಹ ಸಾಮರ್ಥ್ಯ ಅವರಲ್ಲಿ ತಮ್ಮಷ್ಟಕ್ಕೆ ತಮಗೆ ಬೆಳೀತಾ ಹೋಗ್ತದೆ. ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಮೊದಲು ಕೊಡೋದ್ರಿಂದ ವಿದ್ಯಾರ್ಥಿಯ ಸಾಮರ್ಥ್ಯ ಹೆಚ್ಚುತ್ತೆ, ಅವರ ವಿಚಾರಧಾರೆಗಳು ಹೆಚ್ಚುತ್ತೆ, ಅವರಲ್ಲಿ ಆಗ್ತಕ್ಕಂಥ ಕೆಲವೊಂದಷ್ಟು ಅನುಭವಗಳು ಹೆಚ್ಚಾಗ್ತಾ ಹೋಗ್ತವೆ ಅಲ್ವಾ. ಆಗ ಅವರಲ್ಲಿರ್ತಕ್ಕಂಥ ಸುಪ್ತವಾಗಿ ಅಡಗಿರ್ತಕ್ಕಂತಹ ಸ್ಕಿಲ್ಲನ್ನು ನಾವು ಹೊರ ತೆಗಿಬಹುದು ಅನ್ನೋದು ಈ NEP ಯ ಪ್ರಕಾರ ಟೀಚಿಂಗ್ ಅಂದರೆ ಅಲ್ವಾ. ಶಿಕ್ಷಣ ಅಂದರೆ NEP ಯ ಪ್ರಕಾರ ಮಕ್ಕಳಿಗೆ ಮೊದಲು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಿಸ್ಬೇಕು ಅಲ್ವಾ. ಓಕೆ, ನೇಚರ್ ಆಫ್ ಟೀಚಿಂಗ್, ಬೋಧನೆಯ ಸ್ವರೂಪ. ನೇಚರ್ ಆಫ್ ಟೀಚಿಂಗ್ ಅಲ್ವಾ. ಬೋಧನೆಯು ಒಂದು ಕಲೆ ಮತ್ತು ವಿಜ್ಞಾನವಾಗಿದೆ. ನಮಗೆ ಅಪ್ಲೈಡಲ್ಲಿ ಕೇಳ್ಬೋದು ಇದನ್ನು. ಬೋಧನೆಯು ಒಂದು ಕಲೆ ಮತ್ತು ವಿಜ್ಞಾನವಾಗಿದೆ. ನೆಕ್ಸ್ಟ್, ಬೋಧನೆಯು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಒಂದು ಮಧ್ಯವರ್ತಿಯಾಗಿದೆ ಅಲ್ವಾ. ಇಲ್ಲಿ ಶಿಕ್ಷಕ ಇರ್ತಾನೆ, ಇಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ಸೊ ಅದರ ಮಧ್ಯವರ್ತಿ ಯಾವುದಂದರೆ ದಟ್ ಈಸ್ ಟೀಚಿಂಗ್. ಜ್ಞಾನ ಸಂಪಾದನೆಗೆ ನಿರ್ದೇಶನ ನೀಡುವುದು ಯಾರಿಂದ? ಶಿಕ್ಷಕರಿಂದ ಅಲ್ವಾ. ಜ್ಞಾನ ಸಂಪಾದನೆಗೆ ನಿರ್ದೇಶನ ನೀಡುವುದು ಯಾವುದಂದರೆ ದಟ್ ಈಸ್ ಟೀಚಿಂಗ್. ಕಲಿಕಾ ಸನ್ನಿವೇಶವನ್ನು ಯೋಜಿಸುವುದು ಅಲ್ವಾ. ಕಲಿಕಾ ಸನ್ನಿವೇಶವನ್ನು ಏನು ಮಾಡ್ತೀವಿ ನಾವು? ಯೋಜಿಸ್ತೀವಿ ಅಥವಾ ಪ್ಲ್ಯಾನ್ ಮಾಡ್ತೀವಿ. ನೆಕ್ಸ್ಟ್, ಬೋಧನೆಯು ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೇರಣೆ ನೀಡುತ್ತೆ ಅಲ್ವಾ. ಬೋಧನೆ ಅನ್ನೋದು ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೇರಣೆ ನೀಡುತ್ತೆ. ಮನಸ್ಸಿನಲ್ಲಿ ಆಗ್ತಕ್ಕಂಥ ಒಂದಷ್ಟು ವರ್ತನೆಯಲ್ಲಿ ಅವಕ್ಕೆ ಮನಪರಿವರ್ತನೆ ಅಥವಾ ವರ್ತನೆಯಲ್ಲಿ ಬದಲಾವಣೆ ತರ್ತಕ್ಕಂತಹ ವಿಚಾರಕ್ಕೆ ನಾವು ಟೀಚಿಂಗ್ ಅಂತ ಕರಿತೀವಿ. ನೆಕ್ಸ್ಟು, ಬೋಧನೆಯ ಒಂದು ಸಂವಹನ ಕ್ರಿಯೆಯಾಗಿದೆ ಅಲ್ವಾ. ಬೋಧನೆ ಅನ್ನೋದು ವಿತೌಟ್ ಅ ಕಮ್ಯುನಿಕೇಷನ್ ದಟ್ ಈಸ್ ನಾಟ್ ಬೋಧನೆ ಅಲ್ವಾ, ದಟ್ ಈಸ್ ನಾಟ್ ಟೀಚಿಂಗ್ ಅಂತ ಹೇಳ್ಬೋದು. ಬೋಧನೆ ಒಂದು ಸಂಕೀರ್ಣ ಸಂವಹನ ಪ್ರಕ್ರಿಯೆಯಾಗಿದೆ ಅಥವಾ ಕ್ರಿಯೆಯಾಗಿದೆ. ಈ ಕ್ರಿಯೆಯಲ್ಲಿ ಯಾರಿರ್ತಾರೆ? ಒಬ್ಬರಿಂದ ಇನ್ನೊಬ್ಬರಿಗೆ ಮಾಹಿತಿ ಏನಾಗ್ತಾ ಇರುತ್ತೆ? ವರ್ಗಾವಣೆ ಆಗುತ್ತೆ. ಇಲ್ಲಿ ಸೆಂಡರ್ ಇದ್ದರೆ ಇಲ್ಲಿ ರಿಸೀವರ್ ಇರ್ತಾನೆ ಅಲ್ವಾ. ಕಮ್ಯುನಿಕೇಷನ್ ಪೇಪರನ್ನು ಕಂಪ್ಲೀಟಾಗಿ ನೋಡ್ತಾ ಬನ್ನಿ. ಸೆಂಡರ್ ಯಾರು, ರಿಸೀವರ್ ಯಾರು ಅಂತ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಸೆಂಡರನ್ನು ಮಾಹಿತಿ ಕಳಿಸಿದಾಗ ರಿಸೀವರ್ನ ಅದೇ ಥರ ಮನಸ್ಥಿತಿಯಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಅದೊಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಕಮ್ಯುನಿಕೇಷನ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಈ ಸೆಂಡರ್ ಅಥವಾ ಶಿಕ್ಷಕ ಮಾಡಿರ್ತಕ್ಕಂತಹ ಪಾಠವನ್ನು
ಈ ರಿಸೀವರ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಯು ಅದನ್ನು ಏನು ಮಾಡ್ತಾನೆ, ಗ್ರಹಿಸಿ ಆ ಪಾಠವನ್ನು ಅರ್ಥೈಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಸರಿಯಾದ ಫೀಡ್ಬ್ಯಾಕ್ ಅಥವಾ ಪ್ರತಿಕ್ರಿಯೆಯನ್ನು ನೀಡ್ತಾನೆ. ಯಾವುದ್ರ ಮೂಲಕ, ಯಾವುದಾದ್ರೂ ಒಂದು ಕ್ವಶನ್ಗೆ ಆನ್ಸರ್ ಹೇಳೋದ್ರ ಮೂಲಕ ಇರ್ಬೋದು, ಯಾವುದಾದ್ರೂ ಒಂದು ಕಿರು ಪರೀಕ್ಷೆಯಲ್ಲಿ ಆನ್ಸರ್ ಮಾಡುವ ಅಥವಾ ಆನ್ಸರ್ ಬರೆಯೋದ್ರ ಮೂಲಕ ನಾವು ಮಾಡಿರ್ತಕ್ಕಂತಹ ಪಾಠ ಎಷ್ಟರ ಮಟ್ಟಿಗೆ ಮಕ್ಕಳಲ್ಲಿ ಏನಾಗಿದೆ, ಎಷ್ಟರ ಮಟ್ಟಿಗೆ ಆ ಪರಿಣಾಮ ಬೀರಿದೆ ನನ್ನ ಪಾಠ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಕಂಪ್ಲೀಟಾಗಿ ಇಲ್ಲಿ ಕಮ್ಯುನಿಕೇಷನ್ ಪ್ರಕ್ರಿಯೆ ಅನ್ನೋದು ಇಬ್ಬರ ನಡುವೆ ಅಲ್ವಾ, ಒಬ್ಬರಿಂದ ಇನ್ನೊಬ್ಬರಿಗೆ ಮಾಹಿತಿ ಏನಾಗ್ತದೆ, ಇಲ್ಲಿ ವರ್ಗಾವಣೆ ಆಗ್ತಾ ಹೋಗುತ್ತೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಬಂಧವನ್ನು ಏರ್ಪಡಿಸುತ್ತೆ ಅಲ್ವಾ, ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಮಧ್ಯೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಏರ್ಪಡಿಸುತ್ತೆ ಅಲ್ವಾ. ನೆಕ್ಸ್ಟು ಬೋಧನಾ ಕ್ರಿಯೆಯು ವಿದ್ಯಾರ್ಥಿಗಳಲ್ಲಿ ಕಲಿಯುವ ಕೌಶಲ್ಯ. ನೋಡಿ, ಬೋಧನಾ ಕ್ರಿಯೆ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಕಲಿಯುವಂಥ ಕೌಶಲ್ಯ, ಅಭಿರುಚಿ, ಆಸಕ್ತಿ, ಈ ಸಾಮರ್ಥ್ಯಗಳನ್ನು ಬೆಳೆಸ್ತದೆ ಅಲ್ವಾ. ಸೊ ಇದನ್ನು ಯಾಕೆ ನಾವು ನೇಚರ್ ಆಫ್ ಟೀಚಿಂಗನ್ನು ತಿಳಿತಾ ಹೋಗಬೇಕು ಅಂದರೆ, ನಮಗೆ ಅಪ್ಲೈಡ್ ಆಗಿ ಬರೋದ್ರಿಂದ ನಮಗೆ ನೇಚರ್ ಆಫ್ ಟೀಚಿಂಗ್ ಕೂಡ ಗೊತ್ತಿರಬೇಕು. ನೆಕ್ಸ್ಟು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಕೂಡ ಗೊತ್ತಿರಬೇಕು. ನೆಕ್ಸ್ಟು ಈ ಆಬ್ಜೆಕ್ಟಿವ್ಸ್ ಆಫ್ ಈ ಬೋಧನೆ ಉದ್ದೇಶಗಳು ಕೂಡ ನಮಗೆ ಗೊತ್ತಿದ್ದಾಗ ಮಾತ್ರ ಈ ಅಪ್ಲೈಡಾಗಿ ಯಾವುದೇ ಕ್ವಶನ್ ಬಂದರೂ ಸಹ ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮೇಲೆ ಕಂಪ್ಲೀಟಾಗಿ ನಾವು ಬಿಡಿಸ್ತಾ ಬರ್ಬೋದು ಅಲ್ವಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನೋಡಿ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ಯು ದಿಸ್ ಕ್ಲಾಸ್ ವಿಲ್ ಅಂಡರ್ಸ್ಟ್ಯಾಂಡ್ ಯು ರೈಟ್. ಈ ಕ್ಲಾಸ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಬೋಧನಾ ಸಾಮರ್ಥ್ಯದ ಮೇಲೆ ಕ್ವಶನ್ ಫಿಕ್ಸ್ಡಾಗಿ ಬರೋದ್ರಿಂದ ಸೊ ತುಂಬ ಈಸಿ ಅಂತ ಹೇಳ್ಬೋದು ಈ ಟಾಪಿಕ್ ಕೂಡ ಅಲ್ವಾ. ನಾವು ನೇಚರಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಮಧ್ಯೆ ಇರ್ತಕ್ಕಂತಹ ಕಲಿಕೆಯ ಅನುಭವಗಳು ಹೇಗಿರುತ್ತೆ ಅಲ್ವಾ, ಇದರ ಬಗ್ಗೆ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅದ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್ ಇದೆ. ಸೊ ತುಂಬ ಇಂಪಾರ್ಟೆಂಟಾಗಿ ಈ ಕೆಸೆಟ್ಗೆ ಕೇಳ್ತಕ್ಕಂತಹ ಕ್ಲಾಸಸ್ಸೇ ನಾನು ಮಾಡ್ತಾಯಿದ್ದೀನಿ. ಓಕೆ, ಸೊ ನನ್ನ ಕ್ಲಾಸಸ್ಗಳು ಇಷ್ಟ ಆಗ್ತಾಯಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೆಸೆಟ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಸೊ ಈ ಚಾನಲನ್ನು ರೆಫರ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.